ಹೆಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮನೆ ಬದನೆಕಾಯಿ ಎಣ್ಣೆಗಾಯಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾನಿಲ್ಲಿ 1 ಬಟ್ಲು ಶೇಂಗಾ ಬೀಜ, 1 ಬಟ್ಲು ಕಾಯಿ ತುರಿ ಮತ್ತು ಅರ್ಧ ಬಟ್ಟಲು ಎಳ್ಳನ್ನು ತಗೊಂಡು ಎಲ್ಲವನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ನಮ್ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಶೇಂಗಾ ಬೀಜ ಮತ್ತು ಎಳ್ಳನ್ನು ಹುರ್ಕೊಂಡಿದ್ದೇನೆ. ಈಗ ಅದೇ ಬಾಣಲೆಗೆ ಒಂದು ಚೂರು ಎಣ್ಣೆ ಮತ್ತು 5ರಿಂದ 6 ಒಣ ಮೆಣಸಿನಕಾಯಿಗಳನ್ನು ಹಾಕಿ ಹುರಿತಾ ಇದ್ದೇನೆ. ನೀವಿಲ್ಲಿ ಮೆಣಸಿನ ಪುಡಿ ಬೇಕಿದ್ದರೂ ಉಪಯೋಗಿಸಬಹುದು. ಮೆಣಸಿನ ಪುಡಿಯನ್ನು ಉಪಯೋಗಿಸದೆ ಆದಲ್ಲಿ ಈ ಕಾಯಿ ತುರಿಯನ್ನು ಹುರಿತಾ ಇರ್ತೀವಲ್ವ, ಆವಾಗಲೇ ಅದರ ಜೊತೆ ಮೆಣಸಿನ ಪುಡಿಯನ್ನು ಹಾಕಿಬಿಡಿ. ನಾನು ಇಲ್ಲಿ ಕಾಯಿ ತುರಿಯನ್ನು ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೇನೆ. ಈಗ ಅದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸಿದ್ದೇನೆ. ಹಾಗೆ ಇದಕ್ಕೆ ನಮ್ಮನೆಯ ಸಾಂಬಾರು ಪುಡಿಯನ್ನು 2 ಸ್ಪೂನ್ನಷ್ಟು ಸೇರಿಸ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಇಲ್ಲದೇ ಇದ್ದರೆ 2 ಚಮಚ ಕೊತ್ತಂಬರಿ ಕಾಳು ಮತ್ತು ಅರ್ಧ ಚಮಚ ಜೀರಿಗೆಯನ್ನು ಹುರಿದು ಹಾಕಿ. ಅದಕ್ಕೇನೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಹುರಿತಾ ಇದ್ದೇನೆ. ಈಗ ಒಲೆ ಮೇಲೆ ಇನ್ನೊಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಸೌಟಿನಿಂದ 2ರಿಂದ 2.5 ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೇನೆ. ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೇನೆ. ಇದು ಸಾಸಿವೆ ಒಂದು ಚೂರು ಚಟಪಟ ಅಂದ ತಕ್ಷಣ ಅದಕ್ಕೆ ಕರಿಬೇವನ್ನು ಸೇರಿಸಿ ಈಗ ನಾನು ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಈರುಳ್ಳಿಯನ್ನು ನಾನು 2 ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ, ಇನ್ನೊಂದು ಚೂರು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಮೊದಲು ನಾನು ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಅದು ಒಂದು ಚೂರು ಎಣ್ಣೆಯಲ್ಲಿ ಬಾಡಿದ ನಂತರ ನಾನು ಅದಕ್ಕೆ ಟೊಮೆಟೊಗಳನ್ನು ಸೇರಿಸ್ತಾ ಇದ್ದೇನೆ. ನಾನು ಟೊಮೆಟೊಗಳನ್ನು ಏನು ಕಟ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲಿ 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಅರ್ಧ ಟೊಮೆಟೊಗಳನ್ನು ಮಾತ್ರ ಇಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ನಾವು ಬದನೆಕಾಯಿಗೆ ತುಂಬಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಶೇಂಗಾ ಬೀಜದ ಸಿಪ್ಪೆಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಈ ಶೇಂಗಾ ಬೀಜಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಹುರಿದು ಇಟ್ಕೊಂಡಂತಹ ಮೆಣಸಿನಕಾಯಿ ಮತ್ತು ಎಳ್ಳನ್ನು ಸೇರಿಸಿ ಪುಡಿ ಮಾಡ್ಕೊಳ್ತೇನೆ. ಈ ರೀತಿ ಇದನ್ನು ಪುಡಿ ಮಾಡ್ಕೊಂಡ ನಂತರ ಅದನ್ನು ನಾನು ಒಂದು ಪಾತ್ರೆಗೆ ತೆಕ್ಕೊಂಡು ಮತ್ತು ನಾವು ಕಾಯಿ ತುರಿಯನ್ನು ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಇದೇ ಜಾರಿಗೆ ಹಾಕಿ ನಾನು ಪುಡಿ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ, ಈ ರೀತಿ. ಈಗ ಇದೆರಡೂ ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಈಗ ಅದಕ್ಕೆ ಉಪ್ಪನ್ನು ಸೇರಿಸಿ ನಾನು ಚೂರು ಬೆಲ್ಲವನ್ನು ಸೇರಿಸಿದ್ದೇನೆ. ಅದೇ ಜಾರಿಗೆ ನಾನು ಮತ್ತೆ ಈ ಶೇಂಗಾ ಪುಡಿಯನ್ನು ಸೇರಿಸಿ ಇನ್ನೊಂದು ಸರಿ ಮಿಕ್ಸರ್ ಮಾಡ್ಕೊಳ್ತೇನೆ. ಇದರಿಂದ ಅದೆರಡು ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಿ ನೋಡಿ, ನಾನು ಈ ರೀತಿ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಅದನ್ನು ನಾನು ಒಂದು ಪಾತ್ರೆಗೆ ತಕ್ಕೋತಾ ಇದ್ದೇನೆ. ಈಗ ನಾವು ಬಾಣಲೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ವ, ಅದು ಚೆನ್ನಾಗಿ ಬೆಂದಿದೆ. ಈಗ ಆ ಬೆಂದಂತಹ ಈರುಳ್ಳಿ ಮತ್ತು ಟೊಮೆಟೊ ಮಸಾಲೆಯನ್ನು ಇದೇ ಪುಡಿಗೆ ಸೇರಿಸ್ಕೊಳ್ಳೋಣ. ಗ್ಯಾಸ್ ಆನೆ ಇದೆ. ನಾನೀಗ ಅದೇ ಬಾಣಲೆಗೆ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಇನ್ನೂ ಸ್ವಲ್ಪ ಟೊಮೆಟೊ ನಾನು ಉಳಿಸಿದ್ನಲ್ವ, ಆ ಟೊಮೆಟೊಗಳನ್ನು ಈಗ ಇದಕ್ಕೆ ಸೇರಿಸಿ ಬಾಡಿಸ್ತೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ದೊಡ್ಡ ದೊಡ್ಡಗೆ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಬೇಕಾದರೂ ಸೇರಿಸ್ಕೋಬಹುದು. ಇದರಿಂದ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿದ್ದೇನೆ. ಈಗ ನಾವು ಬದನೆಕಾಯಿಗೆ ಈ ಮಸಾಲೆಯನ್ನು ತುಂಬೋಣ. ನೀವು ತುಂಬೋ ಮೊದಲು ಇದಕ್ಕೆ ಉಪ್ಪು ಬೆಲ್ಲ ಸರಿ ಇದೆಯೋ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡಿಕೊಳ್ಳಿ. ನಾನು ಎಲ್ಲ ಬದನೆಕಾಯಿಗಳಿಗೂ ಈಗ ಮಸಾಲೆಯನ್ನು ತುಂಬ್ತಾ ಇದ್ದೇನೆ. ಹೀಗೆ ಎಲ್ಲ ತುಂಬಿ ಆದ ನಂತರ ನಾನು ಈ ಬಾಣಲೆಗೆ ಅವುಗಳನ್ನು ಒಂದೊಂದಾಗಿ ಸೇರಿಸ್ತಾ ಹೋಗ್ತೇನೆ.
ಗ್ಯಾಸ್ ಸಿಮ್ಮಲ್ಲೇ ಇದೆ. ಈಗ ನಾನು ಜಾರ್ ತೊಳ್ಕೊಂಡಂತಹ ನೀರನ್ನು ಸೇರಿಸಿ ಅದನ್ನು ಮುಚ್ಚಿ ಇಡ್ತೇನೆ. ಈಗ ಗ್ಯಾಸ್ ಫ್ಲೇಮನ್ನು ನಾನು ಒಂದು ಚೂರು ದೊಡ್ಡದು ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ಇದು ಈ ರೀತಿ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳಿ ನಾನು ಮತ್ತೆ ಅದನ್ನು 5 ನಿಮಿಷದವರೆಗೂ ಮುಚ್ಚಿಟ್ಟಿದ್ದೆ. ಅದು ಚೆನ್ನಾಗಿ ಬೆಂದ ನಂತರ ಈಗ ಅದು ಉಳಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ನೀರನ್ನು ಸೇರಿಸಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಬದನೆಕಾಯಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮುಚ್ಚಿಡ್ತೇನೆ. ಈಗ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಥ್ಯಾಂಕ್ ಯು.